ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವತ್ತಿನ ಪಂಚಾಯಿತಿಯಲ್ಲಿ ನಿಮಗೆ ಮೊದಲ ಸುದ್ದಿಯನ್ನ ಹೇಳುವಂತದ್ದು ಯಾವ ಸ್ವರೂಪದಲ್ಲಿ ರಾಜ್ಯದಲ್ಲಿ ಕಳೆದ 15 ದಿನಗಳಿಂದ ದೊಡ್ಡದಾಗಿ ಸದ್ದು ಮಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧದ ಮೂಡ ಹಗರಣ ಹಾಗೂ ಮೇ ಕಡೆ ವಾರದಿಂದಲೂ ಕೂಡ ಸುದ್ದಿಯಲ್ಲಿರುವಂತಹದ್ದು ವಾಲ್ಮೀಕಿ ಹಗರಣ. ಈ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಡುವೆ ವಾಗ್ಯುದ್ಧಗಳೆಲ್ಲವೂ ಕೂಡ ನಡೀತಾ ಇತ್ತು. ಈ ಎರಡು ಹಗರಣಗಳು ಸರ್ಕಾರವನ್ನ ಪ್ರತಿನಿತ್ಯವೂ ಕೂಡ ಅಲ್ಲಾಡಿಸ್ತಾನೇ ಇದ್ವು. ಆಡಳಿತ ಪಕ್ಷವನ್ನ ತನ್ನ ಹೋರಾಟದ ಮೂಲಕವೇ ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನವನ್ನ ಪ್ರತಿಪಕ್ಷ ಮಾಡ್ತಾ ಇತ್ತು. ಇಷ್ಟು ದಿನ ಬೀದಿಯಲ್ಲಿ ನಡೀತಾ ಇದ್ದಂತಹ ಹೋರಾಟ ಅದೆಲ್ಲವೂ ಕೂಡ ಒಂದು ಮಾತಾದ್ರೆ, ಇಂದಿನಿಂದ ವಿಧಾನ ಮಂಡಲಕ್ಕೂ ಕೂಡ ಈ ಹೋರಾಟ ಕಾಲಿಟ್ಟಿದೆ. ಇದುವೇ ಇವತ್ತಿನ ಪಂಚಾಯಿತಿಯಲ್ಲಿರುವಂತಹ ಮೊದಲ ಸುದ್ದಿ. ಇದರ ಬಗೆಗಿನ ವಿವರವನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದ್ರೆ ಇಲ್ಲಿ ಇದುವರೆಗೆ ಏನೇನೇ ಮಾತುಗಳನ್ನ ಹೊರಗಡೆ ಹೇಳಿದ್ರು ಕೂಡ ಅಂತಿಮವಾಗಿ ಶಾಸನ ಸಭೆಯೊಳಗಡೆ ಮಾತಾಡುವ ಸಂದರ್ಭ ಇದೆಯಲ್ಲ, ಅಲ್ಲಿ ಯಾರದ್ದು ಸತ್ಯ ಯಾರದ್ದು ಸುಳ್ಳು, ಯಾರು ಸತ್ಯದ ಪರವಾಗಿ ಮಾತನಾಡ್ತಾ ಇದ್ದಾರೆ, ಯಾರು ಯಾವುದನ್ನು ಎಕ್ಸಾಗರೇಟ್ ಮಾಡ್ತಾ ಇದ್ದಾರೆ, ದಾಖಲೆಗಳು ಏನು ಹೇಳ್ತಿದ್ದಾವೆ, ದಾಖಲೆಗೆ ಹೋಗುವಂತಹ ಮಾತು ಯಾರ್ದಿರುತ್ತೆ, ಮತ್ತು ಪ್ರತಿಪಕ್ಷಕ್ಕೆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವುದಕ್ಕೆ, ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಹಳ ಮುಖ್ಯವಾದಂಥ ಅಸ್ತ್ರ ಆಗುವಂಥದ್ದು ಯಾವುದು ಡಾಕ್ಯುಮೆಂಟ್ಗಳಲ್ಲ, ಯಾವುದೇ ಆಧಾರಗಳಲ್ಲ, ಬದಲಿಗೆ ಮಾತು. ಯಾಕಂದ್ರೆ ವಿಧಾನಸಭೆ ಅಂದ್ರೆ ಅದು ಮಾತಿನ ಮಂಟಪ. ಆ ಮಾತಿನ ಮಂಟಪದಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಎಷ್ಟರ ಮಟ್ಟಿಗೆ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಲ್ಲರು ಅನ್ನುವಂಥದ್ದು, ಇದು ಕೇವಲ ಆಡಳಿತ ಪಕ್ಷಕ್ಕೆ ಮಾತ್ರ ಸವಾಲಿರೋದಲ್ಲ. ಇಲ್ಲಿ ಪ್ರತಿಪಕ್ಷಕ್ಕೂ ಕೂಡ ತನ್ನನ್ನು ತಾನು ಅದು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ಳುತ್ತೆ ಅನ್ನುವಂಥ ಸವಾಲಿದೆ. ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಹಾಗೆಯೇ ಇವತ್ತಿನ ನಮ್ಮ ಪಂಚಾಯಿತಿಯ ಎರಡನೇ ಸುದ್ದಿ ಇರುವಂಥದ್ದು ಕಳೆದ 1 ತಿಂಗಳಿನಿಂದಲೂ ಕೂಡ ಕಾನೂನಿನ ಬಂಧಿಯಾಗಿರುವಂತಹ ದರ್ಶನ್ಗೆ ಸಂಬಂಧಿಸಿರುವಂಥದ್ದು. ನಟ ದರ್ಶನ್ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನನ್ನ ನೋಡೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ತಮ್ಮ ದಿನಕರ್ ಕೂಡ ಬಂದಿತ್ತು. ಅವರಿಬ್ಬರು ದರ್ಶನ್ ಅವರನ್ನ ಭೇಟಿಯಾದರೆ ಅತ್ತ ಮಹಿಳೆಯರ ಸೆಲ್ನಲ್ಲಿ ಕಾಲ ಕಳೀತಾ ಇರುವಂತಹ ದರ್ಶನ್ ಆಪ್ತ ಸ್ನೇಹಿತೆ ಪವಿತ್ರ ಗೌಡರನ್ನ ಭೇಟಿಯಾಗೋದಕ್ಕೆ ಅವಳ ಮನೆಯವರು ಕೂಡ ಬಂದಿದ್ರು. ಇದು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ. ಹೇಗೆ ಜೈಲು ದರ್ಶನ ನಡೆದಿದೆ ಅನ್ನುವಂಥದ್ದು ಕೂಡ. ಯಾಕಂದ್ರೆ ಇವರಿಬ್ಬರನ್ನು ಕೂಡ ಭೇಟಿಯಾಗೋದಕ್ಕೆ ಅವರ ಕುಟುಂಬದ ವರ್ಗದವರು ಬರ್ತಾ ಇದ್ದಾರೆ. ಕುಟುಂಬದವರು ಬಂದು ಅವರನ್ನ ನೋಡ್ತಾ ಇದ್ದಾರೆ, ಅವರನ್ನ ಮಾತನಾಡಿಸ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು ಕಾನೂನಿನ ಪ್ರಕಾರ ಅನ್ನುವಂಥದ್ದನ್ನು ಕೂಡ ಅದಕ್ಕೆ ಪೂರಕವಾದಂಥ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡುವಂಥದ್ದು ಇರ್ಬೋದು. ಯಾಕಂದರೆ ದರ್ಶನ್ಗೆ ಮನೆ ಊಟ ಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಈಗಾಗಲೇ ಅವರು ಜೈಲಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಅದು ಸಾಧ್ಯ ಆಗದೇ ಹೋದಾಗ ಹೈಕೋರ್ಟ್ ಮೆಟ್ಟಿಲಿರ್ತಾರೆ, ಅಲ್ಲೂ ಕೂಡ ಒಂದು ರಿಟ್ ಅರ್ಜಿಯನ್ನು ಹಾಕಿದ್ದಾರೆ. ಅದು ಕೂಡ ವಿಚಾರಣೆಗೆ ಬರುವಂಥದ್ದಿದೆ ಈ ವಾರದಲ್ಲಿನೇ ಬರೋದ್ರಿಂದಾಗಿ ಈ ಕಾನೂನಿನ ಹೋರಾಟ ಹೇಗೆ ನಡೆಸಬೇಕಾಗತ್ತೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಚರ್ಚೆಯನ್ನು ನಡೆಸುವಂತಹ ಕಾರಣಕ್ಕಾಗಿಯೇ ಇರಬಹುದು. ಬಹುತೇಕ ಅವರು ತಮ್ಮ ಪತ್ನಿಯನ್ನ ಕರೆಸ್ಕೊಂಡು ಮಾತನಾಡಿದ್ದಾರೆ. ಈಗ ಮೊದಲ ಸುದ್ದಿಯನ್ನ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಇಲ್ಲಿ ಯಾರದ್ದು ಸತ್ಯ ಅನ್ನುವಂಥದ್ದು ಬಯಲಾಗಬೇಕಾದಂತಹ ಸಮಯ ಈಗ ಬಂದ್ಬಿಟ್ಟಿದೆ. ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ, ವಿಶೇಷವಾಗಿ ಅವರ ಪತ್ನಿಯ ಹೆಸರಿನಲ್ಲಿ 14 ಸೈಟ್ಗಳನ್ನ ಬದಲಿ ನಿವೇಶನಗಳ ಸ್ವರೂಪದಲ್ಲಿ ಪಡೆದಿದ್ದಾರೆ ಅಂತ ಹೇಳಿಕೊಂಡು ಪ್ರತಿಪಕ್ಷ ಆರೋಪ ಮಾಡ್ತಾ ಇತ್ತು. ಇಲ್ಲ, ಅದು ಬದಲಿ ನಿವೇಶನ ಅಲ್ಲ, ಅದು ಪರಿಹಾರದ ನಿವೇಶನ ಅನ್ನುವಂತಹ ಸ್ಪಷ್ಟೀಕರಣವನ್ನ, ಸಮಜಾಯಿಷಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ರು. ಯಾರು ಏನೇ ಸಮಜಾಯಿಷಿಯನ್ನು ಕೊಟ್ಟರು, ಏನೇ ಸ್ಪಷ್ಟೀಕರಣವನ್ನು ಕೊಟ್ಟರು ಕೂಡ ಅಂತಿಮವಾಗಿ ಇಷ್ಟು ಸೈಟು ಹಂಚಿಕೆ ಆಗಿದೆ. ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಸೈಟ್ಗಳು ಸಿಗ್ತಾವ, 50-50 ಅನುಪಾತದಲ್ಲಿ ಸಿಗ್ತಾವ ಅನ್ನೋದು ಒಂದು ಪ್ರಶ್ನೆ. ಆದರೆ ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ, ಅದು ಬಿಜೆಪಿಯವರಿಗೆ ಸಂಬಂಧಿಸಿದ್ದು. ಏನಂತ ಹೇಳಿದ್ರೆ, ಬಿಜೆಪಿಯವರು ತಾವು ಆಡಳಿತವನ್ನು ನಡೆಸ್ತಾ ಇದ್ದ ಸಮಯದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಿನಲ್ಲಿ ಸೈಟನ್ನು ಕೊಟ್ಟು ಈಗ ಅಲ್ಲಿ ಹಗರಣ ನಡೆದಿದೆ ನೋಡಿ, ಸಿದ್ದರಾಮಯ್ಯನವರಿಗೆ ಅಕ್ರಮವಾಗಿ ಈ ರೀತಿಯಾಗಿ ಸೈಟ್ಗಳನ್ನು ಕೊಟ್ಟಿದ್ದಾರೆ, ಇದು ಅಕ್ರಮ ಅಂತ ಹೇಳ್ತಿರೋದಲ್ಲ. ಇಲ್ಲಿ ನಿಜಕ್ಕೂ ಯಾರ್ದು ಅಕ್ರಮ ಯಾರ್ದು ಸಕ್ರಮ ಅನ್ನೋಂಥದ್ದು ಜನ ಯಾವ ಸ್ವರೂಪದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥ ಅಂಶ. ಎರಡನೇದು, ಇಲ್ಲಿ ಬಹಳ ಮುಖ್ಯವಾಗಿರುವಂಥ ಒಂದು ಹಗರಣ ಅಂತ ಹೇಳಿದ್ರೆ ಅದು ವಾಲ್ಮೀಕಿ ಹಗರಣ. ಇವತ್ತು ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆಗೇನೆ ಮಾಲಾರ್ಪಣೆಯನ್ನು ಮಾಡಿ, ಪುಷ್ಪವನ್ನ ಅರ್ಪಣೆ ಮಾಡಿ, ಯಾಕಂದ್ರೆ ಮಹರ್ಷಿ ವಾಲ್ಮೀಕಿಯವರನ್ನ ತಮ್ಮ ಸಮುದಾಯದ ಬಹಳ ದೊಡ್ಡ ಐಕಾನ್ ಅಂತ ಹೇಳಿ ವಾಲ್ಮೀಕಿ ಸಮುದಾಯ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೆ. ಅದೇ ಮಹರ್ಷಿಯವರ ಹೆಸರಿನಲ್ಲಿನೇ, ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲಿನೇ ಅಭಿವೃದ್ಧಿ ನಿಗಮಕ್ಕೆ ಹೆಸರನ್ನು ಇಡಲಾಯಿತು. ಅದನ್ನ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಅಂತ ಹೆಸರಿಟ್ಟಲಿಲ್ಲ, ಬದಲಿಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತೇಳಿ ಹೆಸರಿಟ್ಟು
ಆ ಮೂಲಕವಾಗಿ ಮಹರ್ಷಿ ವಾಲ್ಮೀಕಿ ಯಾವ ಸ್ವರೂಪದಲ್ಲಿ ಒಬ್ಬ ಬೇಡ ಕ್ರೌಂಚ ಪಕ್ಷಿಗಳಿಗೆ ಬಾಣ ಹೊಡೆದಂತಹ ಸಂದರ್ಭದಲ್ಲಿ ಗಂಡು ಕ್ರೌಂಚ ಪಕ್ಷಿ ಅದರಲ್ಲಿ ಸಾವಿಗೀಡಾದಾಗ ಹೆಣ್ಣು ಕ್ರೌಂಚ ಪಕ್ಷಿ ಅಳುತ್ತಾ ಕಣ್ಣೀರಿಡ್ತಾ ಇದು ಮಾಡುತ್ತಲ್ಲ, ಆವಾಗ ಮಾನಿಷಾದ ಅನ್ನುವಂತಹ ಶ್ಲೋಕದಿಂದ ಆರಂಭ ಆಗುತ್ತೆ ವಾಲ್ಮೀಕಿಯವರು ರಾಮಾಯಣ ಬರೆಯುವಂತಹ ಪ್ರಕ್ರಿಯೆ. ಈ ವಾಲ್ಮೀಕಿಯವರ ಹೆಸರಿನಲ್ಲಿರುವಂತಹ ಈ ಅಭಿವೃದ್ಧಿ ನಿಗಮದಲ್ಲಿ ಯಾವ ಸ್ವರೂಪದಲ್ಲಿ ಬಡವರಿಗೆ ತಲುಪಬೇಕಾಗಿದ್ದ, ಸಮುದಾಯದ ಅಭಿವೃದ್ಧಿಗೆ ತಲುಪಬೇಕಾಗಿದ್ದ ಹಣವನ್ನು ಹೇಗೆಲ್ಲ ಇವರು ತಮ್ಮ ಖಾತೆಗಳಿಗೆ ವರ್ಗಾಯಿಸಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಈಗಾಗಲೇ ಪ್ರತಿನಿತ್ಯ ನಾವು ನಿಮಗೆ ತೋರಿಸ್ತಾ ಇದ್ವಿ. ಆ ವಿಚಾರವೇ ಇವತ್ತು ಪ್ರಮುಖ ಅಸ್ತ್ರವಾಗಿತ್ತು ಪ್ರತಿಪಕ್ಷಕ್ಕೆ. ವಿಧಾನಸಭೆಯ ಮೆಟ್ಟಿಲು ಹತ್ತೋದಕ್ಕಿಂತ ಮುಂಚಿತವಾಗಿ ಅವರು ಮಹರ್ಷಿ ವಾಲ್ಮೀಕಿಯವರಿಗೆ ನಮಸ್ಕರಿಸಿನೇ ಬಂದಿದ್ರು, ಪಾದಯಾತ್ರೆ ಮೂಲಕ ಬಂದಿದ್ರು. ಅರವಿನ ವರದಿಯನ್ನು ನಿಮಗೆ ತೋರಿಸ್ತೀವಿ. ಈಗ ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟು ಮಾತಾಡಿ ನಮಗೂ ಗೊತ್ತಿದೆ, ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ 14 ತಿಂಗಳಷ್ಟೇ ಆಗಿದೆ. ಆದರೆ ಅಷ್ಟೊತ್ತಿಗಾಗ್ಲೇ 10 ಹಗರಣಗಳು, ವಿವಾದಗಳು ಸರ್ಕಾರದ ಸುತ್ತಲೂ ಕೂಡ ಸುತ್ತಿಕೊಂಡಿವೆ. ಶಾಸಕ ಸಚಿವರಿಗಷ್ಟೇ ಅಂಟಿದ್ದ ವಿವಾದ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬಕ್ಕೂ ತಟ್ಟಿದೆ. ಮೈಸೂರಿನ ಮೂಡ ಸೈಟು ಹಂಚಿಕೆಯೇ ಇದೀಗ ಪ್ರತಿಪಕ್ಷಗಳ ಕೈಗೆ ಸಿಕ್ಕಿರೋ ಪ್ರಬಲ ಅಸ್ತ್ರ. ಅದರೊಟ್ಟಿಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಣದ ಅಕ್ರಮ ವರ್ಗಾವಣೆ ದುರುಪಯೋಗ ಸರ್ಕಾರವನ್ನ ಇಕ್ಕಳದಲ್ಲಿ ಸಿಲುಕಿಸಿದೆ. ಲೋಕಸಭೆ ಚುನಾವಣೆ, ಆಂಧ್ರ ಚುನಾವಣೆಗೆ ವಾಲ್ಮೀಕಿ ದುಡ್ಡು ಹೋಗಿದೆ ಅನ್ನೋದು ಪ್ರತಿಪಕ್ಷಗಳ ನೇರ ಆರೋಪ. ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ವಿಧಾನಸೌಧದ ಮುಂದೆಯೇ ಪ್ರತಿಪಕ್ಷದವರು ಹೈ ಡ್ರಾಮಾ ಸೃಷ್ಟಿಸಿದ್ರು. ಹಗರಣಗಳ ಸುಳಿಯಲ್ಲಿ ಸಿಲುಕಿರೋ ಸರ್ಕಾರದ ವಿರುದ್ಧ ಪಾದಯಾತ್ರೆಯ ಮೂಲಕ ಹೋರಾಟ ಮಾಡಿತ್ತು ಕೇಸರಿ ಟೀಮ್. ಸಿಬಿಐ ತನಿಖೆ ಹೋದ್ರೆ ಇವರ ಬಂಡವಾಳ ಬಹಿರಂಗ ಆಗ್ತದೆ. ಮಾನ ಮರ್ಯಾದೆ ಇದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಮೊದಲು ರಾಜೀನಾಮೆ ಕೊಡ್ಲಿ, ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲಿ. ವಿಧಾನಸೌಧದ ಆವರಣದಲ್ಲೇ ಪ್ರತಿಭಟನೆ ಮಾಡಿದ ಬಿಜೆಪಿ ಮೊದಲು ಶಾಸಕರ ಭವನದ ಆವರಣದಲ್ಲಿರುವ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಹೋರಾಟವನ್ನ ಆರಂಭಿಸಿತು. ಮಾಲಾರ್ಪಣೆ ಬಳಿಕ ಅಲ್ಲೇ ಧರಣಿ ಮಾಡಿ ಕಾಲ್ನಡಿಗೆಯಲ್ಲೇ ವಿಧಾನಸೌಧದವರೆಗೂ ಬಂದರು. ವಿಧಾನಸೌಧಕ್ಕೆ ಎಂಟ್ರಿ ಕೊಡೋ ವೇಳೆ ಗಲಾಟೆನೂ ನಡೆಯಿತು. ಒಂದು ಹಂತದಲ್ಲಿ ಸದನಕ್ಕೆ ಸಿಎಂ ಸಿದ್ದರಾಮಯ್ಯ ಬರೋ ಹೊತ್ತಿಗೆ ಮುತ್ತಿಗೆ ಹಾಕುವ ಪ್ರಯತ್ನಗಳು ಕೂಡ ನಡೆದವು. ಈ ಎಲ್ಲ ಹೈಡ್ರಾಮಾದ ಬಳಿಕ ಬಿಜೆಪಿ ನಾಯಕರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ಇವತ್ತು ಕಳೆದ ಕೆಲವು ತಿಂಗಳುಗಳಿಂದ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ರುಜುವಾತು ಆಗಿದೆ. ಮತ್ತೊಂದು ಕಡೆ ಮೂಡ ಹಗರಣ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ. ಮೂಡ ಹಗರಣ ಸಿಬಿಐ ತನಿಖೆಗೆ ವಹಿಸಲೇಬೇಕು. ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವುದಾದ್ರೂ ಪಕ್ಷ ಕರ್ನಾಟಕದಲ್ಲಿದ್ರೆ ಅದು ಕಾಂಗ್ರೆಸ್ ಪಾರ್ಟಿ. ನಾಚಿಕೆ ಆಗಬೇಕು ಕಾಂಗ್ರೆಸ್ ಅವರಿಗೆ. ಒಂದ್ ಕಡೆ ದಲಿತರು ಓಟ್ ಬೇಕು, ಇನ್ನೊಂದ್ ಕಡೆ ದಲಿತರ ನೋಟ್ ಬೇಕು, ಇನ್ನೊಂದ್ ಕಡೆ ದಲಿತರ ಸಾವು ಬೇಕು. ಇದು ಕಾಂಗ್ರೆಸ್ಸಿನ ನೀತಿ. ಹಗರಣಗಳ ಮೇಲೆ ಹಗರಣ ಮಾಡಿದ್ದಾರೆ. ಸುಮ್ಮನ್ ಕೂರಕ್ ನಮ್ಮನ್ನ ಜನ ಕಳಿಸಿಲ್ಲ. ಅವ್ರು ಅನ್ಕೊಂಡಿದ್ದಾರೆ ಲೂಟಿ ಹೊಡಿಯಕ್ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿ. ಲೂಟಿ ಹೊಡಿಯಕ್ಕಲ್ಲ ಕಳಿಸಿರೋದು. ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡ್ರೆ ಸಾಲದು. ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಬೇಕು. ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡು ದಲಿತರ ಹಣ ಲೂಟಿ ಹೊಡ್ಕೊಂಡು ಇವ್ರು ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರೆ ಸುಮ್ಮನೆ ಇರಕ್ಕಾಗತ್ತೇನ್ರಿ? ಇನ್ನು ಮೂಡ ಹಗರಣ ಪ್ರತಿಪಕ್ಷಗಳ ಪ್ರೊಟೆಸ್ಟ್ಗೆ ಪ್ರಬಲ ಅಸ್ತ್ರವಾಗಿತ್ತು. ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರ ಟಾರ್ಗೆಟ್. ಅಧಿವೇಶನದಲ್ಲಿ ಮುಜುಗರ ತಪ್ಪಿಸಿಕೊಳ್ಳುವ ಲೆಕ್ಕಾಚಾರದೊಂದಿಗೆ ನಿನ್ನೆ ರಾತ್ರಿಯೇ ಸರ್ಕಾರ ಏಕಸದಸ್ಯ ಸಮಿತಿ ರಚನೆ ಮಾಡಿ ಆದೇಶ ಹೊರಡಿಸಿತ್ತು. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಪಿಎನ್ ದೇಸಾಯಿ ನೇತೃತ್ವದ ಸಮಿತಿ ರಚನೆ ಮಾಡಿ ಆದೇಶ ಹೊರಡಿಸಿತ್ತು. ಇದು ಕೂಡ ಬಿಜೆಪಿಯ ಟೀಕೆಗೆ ಆಹಾರವಾಗಿದೆ. ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಡ ಹಗರಣವನ್ನ ನಿನ್ನೆ ದಿನ ನಾಟಕ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನ ಬದಿಗಿಟ್ಟು ಸಿಬಿಐ ತನಿಖೆ ಕೊಡಬೇಕು. ಮುಖ್ಯಮಂತ್ರಿಗಳು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ
ಇವತ್ತೇನು ಜುಡಿಷಿಯಲ್ ಕಮಿಷನ್ ಅನ್ನ ನಿನ್ನೆ ಆಜ್ಞೆಯನ್ನು ಮಾಡಿದ್ದಾರೆ, ಅದು ನಿಜಕ್ಕೂ ತಮ್ಮನ್ನು ತಾವು ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಮಾಡಿರುವಂತ ಒಂದು ಪ್ರಯತ್ನ. ಇನ್ನು ಬಿಜೆಪಿ ಕಾಲದಲ್ಲಿ ಆದ ಅಲಾಟ್ಮೆಂಟ್ಗೂ ಸಿಎಂಗೂ ಏನ್ ಸಂಬಂಧ ಅನ್ನೋದು ಕೆಲ ಸಚಿವರ ವಾದ. ನಿಮ್ಮ ಕಾಲದಲ್ಲೂ ಆಗಿರೋ ಎಲ್ಲವನ್ನೂ ಕೂಡ ಬಿಚ್ಚಿಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ. ಹೊರ ಯಾಕ್ರಿ, ಒಳಗಡೆನೆ ಮಾಡ್ಲಿ ರೀ. ಹೊರ ಯಾಕೆ, ಒಳಗಡೆನೆ ಮಾಡ್ಲಿ. ಅವ್ರು ಏನ್ ಮಾತಾಡ್ಬೇಕು ಮಾತಾಡ್ಲಿ, ನಾವೇನು ಉತ್ತರ ಕೊಡ್ಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ. ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ಅವರೇ ತಪ್ಪು ಮಾಡಿ ಮುಖ್ಯಮಂತ್ರಿಗಳ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ತಪ್ಪು ಹೊರಿಸ್ತಾ ಇರತಕ್ಕಂಥದ್ದು ಇದು ಅವರ ಸಣ್ಣತನ ತೋರಿಸುತ್ತೆ. ಅದು ಬಿಜೆಪಿ ಕಾಲದಲ್ಲೇ ಆಗಿರುವಂತಹದ್ದು ಮತ್ತು ಇದನ್ನ ಕೊಟ್ಟಿರೋದು ಕೂಡ ಬಿಜೆಪಿ ಕಾಲದಲ್ಲಿ. ಪ್ರಶ್ನೆ ಮಾಡಿದ್ರೆ ಕೊಡುವಾಗ ಇವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ ತಪ್ಪುಗಳಾಗಿದ್ರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವಿಷ್ಟು ವಿಧಾನಸಭೆಯ ಹೊರಗಿನ ಗದ್ದಲವಾದ್ರೆ ವಿಧಾನಸಭೆಯ ಒಳಗೂ ಹಗರಣಗಳೇ ಸದ್ದು ಮಾಡಿದ್ವು. ಕಲಾಪದ ಮಧ್ಯೆಯೇ ಮೂಡ ವಾಲ್ಮೀಕಿ ಹಗರಣಗಳ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹಿಸಿದ್ವು. ನಾವು ಯಾವತ್ತೂ ಕೂಡ ಚರ್ಚೆ ಮಾಡೋಕೆ ಹೆದರಿಕೊಳ್ಳೋದಿಲ್ಲ, ಉತ್ತರ ಕೊಡಲು ಸಿದ್ಧ ಎಂದು ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ರು. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಲಿ. ಅದನ್ನ ಬಿಟ್ಟು ಗಲಾಟೆ ಮಾಡಿ ನಮಗೂ ಗಲಾಟೆ ಮಾಡಕ್ ಬರ್ತದೆ, ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ಹೀರೋಯಿನ್ ಬಂಧಿಸಿದಿರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಹೀರೋಯಿನ್ ಬಂಧಿಸಿದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ವಿರೋಧ ಪಕ್ಷದವರು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ, ಯಾವುದೇ ಚರ್ಚೆ ಮಾಡಿದ್ರು ಕೂಡ ನಮ್ಮ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ತಯಾರಾಗಿದೆ, ಸಮರ್ಥವಾಗಿದೆ. ಗಲಾಟೆಗಳ ಮಧ್ಯೆಯೇ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ಹಗರಣಗಳನ್ನ ಪ್ರಸ್ತಾಪಿಸಿದ್ರು. ಸಾವಿರಾರು ಹಗರಣಗಳಾಗಿದೆ. ಯಾವುದೋ ಒಂದು ಕಾಮಗಾರಿಯಲ್ಲಿ 2% ಹೊಡೆದಿದ್ದಾರೆ, 3% ಹೊಡೆದಿದ್ದಾರೆ, 10% ಹೊಡೆದಿದ್ದಾರೆ. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದು, ಕಪ್ ಚುಕ್ಕೆ. ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯ್ದ್ರು ಅನ್ನಂಗೆ ಆಗ್ಬಿಟ್ಟಿದೆ. ಯಾವ MD ಸರ್ಕಾರ ನೇಮಕ ಮಾಡಿ ನೀನು ಒಳ್ಳೇನಪ್ಪ, ಆ ಜನಾಂಗಕ್ಕೆ ಏನಾದರೂ ಒಳ್ಳೇದು ಮಾಡು ಅಂತೇಳಿ ನಾಮಿನೇಟ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅವನಿಗೆ ಅಧಿಕಾರ ಕೊಟ್ಟು ಸರ್ಕಾರ ಮುಖ್ಯಮಂತ್ರಿಗಳು ಕೊಟ್ಟು ಕಳಿಸ್ತಾರೆ. ಈ ರೀತಿ ದಲಿತರ ಹಣವನ್ನ ಲೂಟಿ ಮಾಡಿ ಇದೊಂಥರ ಅಲ್ಕಾ ಕೆಲಸ. ಅಶೋಕ್ ಹೀಗೆ ಟೀಕೆ ಮಾಡ್ತಿರುವಾಗಲೇ ಗೃಹ ಸಚಿವ ಪರಮೇಶ್ವರ್ ಉತ್ತರ ಕೊಟ್ರು. ತನಿಖೆ ಹಂತದಲ್ಲಿರೋ ಕೇಸನ್ನ ಚರ್ಚೆಗೆ ತಗೊಂಡು ಬರಲು ಆಗೋದಿಲ್ಲ ಅಂದ್ರು. ಈಗಾಗಲೇ SIT ತನಿಖೆ ಮಾಡ್ತಿದೆ, CBI ED ಕೂಡ ಎಂಟ್ರಿಯಾಗಿದೆ ಎಂದು ಸದನಕ್ಕೆ ವಿವರಿಸಿದ್ರು. ಈ ಎಲ್ಲದರ ಮಧ್ಯೆಯೇ 3 ದಿನಗಳಿಂದ ಎಲ್ಲೂ ಕಾಣಿಸಿಕೊಳ್ಳದ ಶಾಸಕ ಬಸನಗೌಡ ದದ್ದಲ್ ದಿಢೀರಂತ ಪ್ರತ್ಯಕ್ಷರಾದ್ರು. ವಿಧಾನಸೌಧಕ್ಕೆ ಬಂದಾಗ ಮಾಧ್ಯಮದವರಿಗೆ ಒಂದಿಷ್ಟು ಸಮಜಾಯಿಷಿಯನ್ನು ಕೊಟ್ರು. ಈಗ ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ. SIT ಮುಗಿಸ್ಕೊಂಡು ಊರಿಗೆ ಹೋದೆ, ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿವಸ ಸುಮ್ಮನಿದ್ದು ಅಧಿವೇಶನದ ದಿನವೇ ದದ್ದಲ್ ಬಂದಿದ್ದು ಹಲವು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಅಧಿವೇಶನದ ಸಂದರ್ಭದಲ್ಲಿ ಶಾಸಕರ ಬಂಧನಕ್ಕೆ ಸ್ಪೀಕರ್ ಅನುಮತಿ ಅಗತ್ಯವಾಗಿರುತ್ತೆ. ಅಧಿವೇಶನ ನಡೆಯುವಾಗ ಸದನದ ಒಳಗೆ ಶಾಸಕರ ಅರೆಸ್ಟ್ ಮಾಡುವಂತಿಲ್ಲ. ವಿಧಾನಸೌಧದ ಹೊರಭಾಗದಲ್ಲಿ ಬಂಧಿಸಿದರೆ ಸ್ಪೀಕರ್ಗೆ ಮಾಹಿತಿ ಕೊಡಬೇಕು. ಹಾಗೆಯೇ ಇವತ್ತು ದದ್ದಲ್ ಸಭಾಧ್ಯಕ್ಷ UT ಖಾದರ್ ಅವರನ್ನ ಭೇಟಿ ಮಾಡಿ ತೆರಳಿದ್ದಾರೆ. ಅದೇ ಸಮಯದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸ್ಪಷ್ಟನೆ ನೀಡಿ ಹೋಗಿದ್ದಾರೆ. ನನ್ನ ಮನೆಗೆ ED ಅಧಿಕಾರಿಗಳು ಬಂದಿದ್ರು, ಕೆಲ ದಾಖಲೆಗಳನ್ನ ಕೇಳಿದ್ದರು, ಕೊಟ್ಟಿದ್ದೇನೆ. ED ತನಿಖೆಗೆ ಸಹಕಾರ ನೀಡಿದ್ದೇನೆ.
SITಯವರು ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿದ್ದೆ. ಇಡಿಯವರು ವಿಚಾರಣೆಗೆ ಕರೆದರೆ ಬರಬೇಕು ಅಂತ ಹೇಳಿದ್ರು. ನೀವು ಕರೆದಾಗ ಬರ್ತೇನೆ ಅಂತ ಇಡಿಯವರಿಗೆ ಹೇಳಿದ್ದೇನೆ. ಇಡಿಯವರು ಈವರೆಗೂ ನನ್ನನ್ನ ವಿಚಾರಣೆಗೆ ಕರೆದಿಲ್ಲ. ಒಂದು ವೇಳೆ ಕರೆದರೆ ಮಾತ್ರ ಹೋಗ್ತೇನೆ, ಇದರಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಮುಖ್ಯಮಂತ್ರಿಯವರಿಗೆ ವಿವರಿಸಿ ಹೋಗಿದ್ದಾರೆ. ಅಲ್ಲಿಂದ ಎಲ್ಲಿ ಹೋದ್ರು ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಆದರೆ ವಿಧಾನಸೌಧದಿಂದ ನೇರವಾಗಿ ಹೋಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ದದ್ದಲ್ ಎನ್ನುವ ಅನುಮಾನ ದೊಡ್ಡದಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಮ್ಮಲ್ಲೊಂದು ಮಾತಿದೆ, ಬೀಸೋದೊಣ್ಣೆಯಿಂದ ಪಾರಾದರೆ 100 ವರ್ಷ ಆಯಸ್ಸು ಅಂತ ಹೇಳಿ. ಅದೇ ಸ್ವರೂಪದಲ್ಲೇ ಸರ್ಕಾರವೂ ಕೂಡ ಒಂದಿಷ್ಟು ಬೀಸೋದೊಣ್ಣೆಗಳನ್ನು ಆಗಾಗ್ಗೆ ಬಳಕೆ ಮಾಡಿಕೊಳ್ಳುತ್ತೆ, ತನ್ನ ಸರ್ಕಾರದ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದರಲ್ಲೂ ಕೂಡ ಸ್ಪಷ್ಟತೆ ಸಿಗ್ತಾ ಇದೆ ಈ ಒಂದು ಹಗರಣದ ವಿಚಾರವನ್ನು ನೋಡಿದಾಗ. ಯಾಕಂದರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವ ಸ್ವರೂಪದಲ್ಲಿ ಹೋರಾಟ ನಡೀತಾ ಇತ್ತು ಎಲ್ಲವೂ ಕೂಡ ನೋಡ್ತಾ ಇದ್ವಿ. ಈಗ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ಈ ಆಯೋಗವನ್ನು, ತನಿಖಾ ಆಯೋಗವನ್ನು ರಚನೆ ಮಾಡಲಾಗಿದೆ. ವಿಚಾರಣೆ ನಡೆಸೋದಕ್ಕೆ ಈಗ ಸರ್ಕಾರದಿಂದ ಆಯೋಗಕ್ಕೆ ಎಲ್ಲ ಸ್ವರೂಪದ ಅಧಿಕಾರವನ್ನು ನೀಡಲಾಗಿದೆ. 6 ತಿಂಗಳೊಳಗೆ 1-2 ತಿಂಗಳಲ್ಲ, 6 ತಿಂಗಳೊಳಗಡೆ ಇವರು ತನಿಖೆಯನ್ನು ಮಾಡಿ ನಂತರ ವರದಿಯನ್ನು ಕೊಡಬೇಕು. ಆಯೋಗದ ತನಿಖೆಗೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಮೂಡಾ ಸಹಕಾರವನ್ನು ಕೊಡಬೇಕು. ಮೂಡಾ ಹಗರಣದ ತನಿಖೆಗಾಗಿಯೇ ಈ ಒಂದು ಸಮಿತಿ ಕೆಲಸ ಮಾಡುತ್ತೆ. ಹಾಗೆಯೇ ಆಯೋಗ ಬಯಸುವಂತಹ ಕಡತ ದಾಖಲಾತಿಗಳನ್ನು ಈ ಆಯೋಗಕ್ಕೆ ಕೊಡಬೇಕಾಗತ್ತೆ. ವಿಚಾರಣೆಯ ವೇಳೆ ಹಾಜರಿದ್ದು ಸಹಕರಿಸಬೇಕು ಅಂತೇಳಿ ಮೂಡಾಗೂ ಕೂಡ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಮೂಡಾ ಹಗರಣದ ತನಿಖೆಗಾಗಿ ಏಕಸದಸ್ಯ ಆಯೋಗವನ್ನು ಇಲ್ಲಿ ರಚನೆ ಮಾಡಿರುವಂಥದ್ದು. ಅಂದರೆ ಯಾವ ಕಾರಣಕ್ಕಾಗಿ ಇಂಥ ಏಕಸದಸ್ಯ ಆಯೋಗ ರಚನೆ ಆಗುತ್ತೆ ಅಂತ ಹೇಳಿದರೆ, ಆಲ್ರೆಡಿ ನೋಡಿ ಅರ್ಕಾವತಿ ಡಿನೋಟಿಫಿಕೇಶನ್ ಅಥವಾ ರೀಡು ಹಗರಣ ಅನ್ನುವಂಥದ್ದು ನಡೀತು. ಆ ಸಮಯದಲ್ಲಿ ಕೆಂಪಣ್ಣ ಆಯೋಗ ಅನ್ನುವಂಥದ್ದನ್ನ ಸರ್ಕಾರ ರಚನೆ ಮಾಡಿಕೊಂಡಿತ್ತು. ಕೆಂಪಣ್ಣ ಆಯೋಗ ತನ್ನ ವರದಿಯನ್ನು ರಚನೆ ಮಾಡಿ ನಂತರ ಸರ್ಕಾರಕ್ಕೆ ಕೊಡುತ್ತೆ. ಹಾಗೆಯೇ ಭಾಳಷ್ಟು ಈ ರೀತಿಯಂಥ ಆಯೋಗಗಳನ್ನ ರಚನೆ ಮಾಡುತ್ತೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದರೆ, ಬಹಳ ಮುಖ್ಯವಾಗಿ ಒಂದು ಅಂಶವನ್ನು ನಾವು ಪಾಯಿಂಟ್ಔಟ್ ಮಾಡಲೇಬೇಕಾಗಿರೋದೇನು ಅಂತ ಹೇಳಿದರೆ, ಅದು ಸರ್ಕಾರಕ್ಕೆ ಇಂಥದ್ದೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಂದಾಗ, ಇಂತಹ ಒಂದು ಹಗರಣಗಳ ವಿಚಾರ ಬಂದಾಗ ಸದನದ ಒಳಗಡೆ ನಾಳೆ ಚರ್ಚೆ ಜೋರಾಗಿ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಸರ್ಕಾರ ಹೇಳುತ್ತೆ, ನೋಡಿ ನಾವು ಈಗ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಿದ್ದೀವಿ, ನಾವು ಇದನ್ನು ನ್ಯಾಯಾಂಗ ತನಿಖೆ ಕೊಟ್ಟಿದ್ದೀವಿ, ನ್ಯಾಯಾಂಗ ತನಿಖೆಯಿಂದ ಸತ್ಯ ಹೊರ ಬರುತ್ತೆ, ಅವಾಗ ಇವೆಲ್ಲವನ್ನು ಕೂಡ ನಾವು ನೋಡ್ಕೊಳ್ತೀವಿ ಅನ್ನುವಂಥ ವಿಚಾರವನ್ನು ಹೇಳ್ಕೊಳ್ಬೋದು. ಇಲ್ಲದೆ ಹೋದರೆ, ಏನೂ ಅಸ್ತ್ರ ಇಲ್ಲದೆ ಸರ್ಕಾರ ಹೋದರೆ ಏನಾಗುತ್ತೆ, ಪ್ರತಿಪಕ್ಷ ಅಲ್ಲಿ ಆಗ್ರಹಿಸುತ್ತೆ, CBIಗೆ ಕೊಡಿ ಅಥವಾ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ನಡೆಸಿ, ಈ ರೀತಿಯಂಥ ಆರೋಪವನ್ನು ಮತ್ತು ಬೇಡಿಕೆಯನ್ನು ಪ್ರತಿಪಕ್ಷ ಇಡ್ಬೋದು. ಪ್ರತಿಪಕ್ಷದ ಬೇಡಿಕೆಯನ್ನು ತಳ್ಳಿ ಹಾಕುವ ನಿಟ್ಟಿನಲ್ಲೇ ಮೊದಲ ಹಂತದಲ್ಲಿನೇ ಸರ್ಕಾರ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದೆ. ಇದು ಸರ್ಕಾರ ತನ್ನ ಡಿಫೆನ್ಸ್ಗಾಗಿ ಮಾಡಿಕೊಂಡಿರುವಂಥ ಒಂದು ಆಯೋಗ ಅನ್ನೋದರಲ್ಲಿ 2 ಮಾತಿನ ನೋಡೋಣ ಮುಂದೆ ಆ ಒಂದು ವಿಚಾರದಲ್ಲಿ ಏನು ಬರುತ್ತೆ ಅಂತ ಹೇಳಿ. ಇನ್ನು ಮುಂದೆ ಏನು ನಡೀಬಹುದು, ಮುಂದೆ ಯಾವ ರೀತಿಯಾದಂತಹ ವಿಚಾರಗಳು ನಡೀಬಹುದು ಅನ್ನೋಂಥ ವಿಚಾರಕ್ಕೆ ಬಂದಾಗ, ವಕ್ಫ್ ಬೋರ್ಡ್ನಲ್ಲಿ ನಡೆದಿರುವಂತಹ ಅಕ್ರಮ, ರೈತರ ಆತ್ಮಹತ್ಯೆ, ಅಂದರೆ ಈ ಬಾರಿಯ ಸದನದಲ್ಲಿ ಪ್ರಸ್ತಾಪ ಆಗಬಹುದಾಗಿರುವಂತಹ ಬಹಳ ಪ್ರಮುಖವಾದಂತಹ ವಿಚಾರಗಳಿವು. ಬೆಳೆ ನಷ್ಟ ಪರಿಹಾರ ವಿಳಂಬ ಆಗ್ತಾ ಇದೆ, ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಈ ರೀತಿಯಾದಂತಹ ಒಂದು ಅಂಶವನ್ನು ಕೂಡ ಪಾಯಿಂಟ್ಔಟ್ ಮಾಡಬಹುದು. ಬೆಲೆ ಏರಿಕೆ ಮತ್ತು ಪೆಟ್ರೋಲ್ನ, ವಿಶೇಷವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಬಂಧಪಟ್ಟಂತಹ ಏನು ಮಾರಾಟ ಸುಂಕವನ್ನು ಏರಿಕೆ ಮಾಡಿದ್ರಲ್ಲ, ಈ ವಿಚಾರಗಳು, ಗ್ಯಾರಂಟಿಗಳಿಗೆ SC ST ಹಾಗೂ TSP ಹಣದ ಬಳಕೆಯನ್ನು ಸರ್ಕಾರ ಮಾಡಿದ್ದಿಲ್ಲ, ಇದಕ್ಕೆ ಸರ್ಕಾರ ಏನು ಡಿಫೆನ್ಸನ್ನು ಮಾಡಿಕೊಡುತ್ತೆ. ರಾಜ್ಯದಲ್ಲಿ ಡೆಂಗಿ ಅಬ್ಬರಿಸ್ತಾ ಇದೆ, ಈ ವಿಚಾರಗಳಿಗೆ ಸರ್ಕಾರ ಏನು ಉತ್ತರವನ್ನು ಕೊಡುತ್ತೆ. ಬೆಳೆ ನಷ್ಟ ಪರಿಹಾರ ಕೊಡುವಂಥಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ, ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಕಾಂಗ್ರೆಸ್ನವರು. ಪ್ರತಿನಿತ್ಯ ಹೋದಲ್ಲಿ ಬಂದಲ್ಲಿ ಎಲ್ಲ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ, ಅದನ್ನು ಹಂಚಿಕೆ ಮಾಡುವಂಥ ವಿಚಾರಕ್ಕೆ ಬಂದಾಗ ಅಲ್ಲೂ ವಿಳಂಬ ಆಗ್ತಾ ಇದೆ, ರೈತರಿಗೆ ಹಣ ತಲುಪ್ತಾ ಇಲ್ಲ. ರಾಜ್ಯದಲ್ಲಿ ರೈತರ ಸಾವಿನ ಸಂಖ್ಯೆ ಸುಮಾರು 1300 ಜನ ಸಾವಿಗೀಡಾಗಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಆರೋಪವನ್ನು ಪ್ರತಿಪಕ್ಷ ಪ್ರತಿನಿತ್ಯ ಮಾಡ್ತಾ ಇದೆ. ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರುವಂಥದ್ದು. ಮುಖ್ಯವಾಗಿ ಇವತ್ತು ದರ್ಶನ್ ಭೇಟಿಯಾಗಿರುವಂಥದ್ದು, ದರ್ಶನ್ ಕುಟುಂಬ ಸದಸ್ಯರು ಹೋಗಿ ಭೇಟಿಯಾಗಿದ್ರು. ಜೈಲಿನಲ್ಲಿ ಈಗ ದರ್ಶನ ಪಡಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದರೆ ಕಳೆದ 1 ತಿಂಗಳಿಂದಲೂ ಕೂಡ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಕಾನೂನಿನ ಬಂಧಿಯಾಗಿದ್ದಾರೆ. ಮೊದಲಿಗೆ ಪೊಲೀಸ್ ಕಸ್ಟಡಿಯಲ್ಲಿದ್ದರು, 13 ದಿವಸಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಅದಾದ ನಂತರ ಈಗ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಅವರ ಪತ್ನಿ ಹಾಗೆಯೇ ಜೊತೆಗೆ ತಮ್ಮ ಕೂಡ ಬಂದಿದ್ದರು. ತಮ್ಮ ಮೊನ್ನೆಯಷ್ಟೇ ಅಮ್ಮನ ಜೊತೆ ಬಂದು ಭೇಟಿಯಾಗಿ ಹೋಗಿದ್ರು. ಇವತ್ತು ತಮ್ಮ ಮತ್ತೊಮ್ಮೆ ಬಂದಿದ್ದಾರೆ ಅಣ್ಣನನ್ನು ಭೇಟಿಯಾಗೋದಕ್ಕಾಗಿ. ಕುಟುಂಬ ಸದಸ್ಯರು ಬಂದು ಭೇಟಿಯಾಗಿದ್ದಾರೆ.
ಬಹಳ ಮುಖ್ಯವಾಗಿ ದರ್ಶನ್ ಕುಟುಂಬಸ್ಥರು ಭೇಟಿಯಾಗ್ತಾ ಇರುವಂಥದ್ದು ಯಾವ ಸ್ವರೂಪದಲ್ಲಿ, ಒಂದು ಮಾನಸಿಕವಾಗಿ ಸಹಜವಾಗಿಯೇ ಕುಗ್ಗಿರ್ತಾರೆ ದರ್ಶನ್. ಜೈಲಿನಲ್ಲಿರುವಂಥದ್ದು ಅಂತ ಹೇಳಿದರೆ 24 ಗಂಟೆಯೂ ಕೂಡ ಅದೇ ಕೊಠಡಿಯ ಒಳಗಡೆ ಇರಬೇಕಾಗತ್ತೆ, ಅದೇ 4 ಗೋಡೆಗಳ ಮಧ್ಯೆನೇ ಇರಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಹೊರಗಡೆ ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟೇ ಅಲ್ಲದೆ ವಿಚಾರಣಾಧೀನ ಖೈದಿ ಮತ್ತು ಬೇರೆ ಕಡೆ ಅಲ್ಲಿ ಜೈಲಿನಲ್ಲೇ ಬೇರೆ ಕಡೆ ಹೋಗೋಕ್ಕೆ ನೋಡಿದರೂ ಕೂಡ ದೊಡ್ಡ ಸ್ಟಾರ್, ಹೀಗಾಗಿ ಸಹ ಖೈದಿಗಳು ಇವರೆಲ್ಲರೂ ಕೂಡ ಮುಗಿಬೀಳ್ತಾ ಇರ್ತಾರೆ. ಅದು ಮತ್ತೊಂದು ಕಿರಿಕಿರಿ ಆಗುತ್ತೆ. ಈ ಎಲ್ಲ ಕಾರಣಕ್ಕಾಗಿಯೇ ಅವರು ಹೋಗಕ್ಕಾಗಲ್ಲ. ಇವತ್ತು ದಿನಕರ್ ಹೋಗಿ ಭೇಟಿಯಾಗಿದ್ರು, ಜೊತೆಗೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಭೇಟಿಯಾಗಿದ್ರು. ಈಗ ಬಹಳ ಮುಖ್ಯವಾಗಿ ಜೈಲಲ್ಲಿರುವಂತಹ ದಾಸರಿಗೆ ಪತ್ನಿ ಸಾಂತ್ವನ ಹೇಳಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುವಂಥದ್ದು. ಕಾನೂನು ಹೋರಾಟದ ಬಗ್ಗೆ ಬಹಳ ವಿಶೇಷವಾದಂತಹ ಚರ್ಚೆಯನ್ನು ಇವರು ಮಾಡಿದಾರಂತೆ. ಅದರಲ್ಲಿ ಕಾನೂನು ಹೋರಾಟದಲ್ಲಿ ಮುಖ್ಯವಾಗಿರುವಂಥದ್ದು ಅಂತ ಹೇಳಿದರೆ ಈಗ ಸದ್ಯಕ್ಕೆ ಜಾಮೀನು ಸಿಗುವಂಥದ್ದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ಬಹುಶಃ ದರ್ಶನ್ಗೂ ಕೂಡ ಅರ್ಥ ಆಗಿದೆ, ಅದು ವಿಜಯಲಕ್ಷ್ಮಿಯರಿಗೂ ಕೂಡ ಗೊತ್ತಿದೆ, ಅವರೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಯಾವಾಗ ದರ್ಶನ್ ಹೊರಗಡೆ ಬರ್ತಾರೆ, ಯಾವಾಗ ಹೊರಗೆ ಬರ್ತಾರೆ ಅಂತ ಅನೇಕ ಪ್ರಶ್ನೆ ಕೇಳ್ತಾ ಇರ್ತಾರೆ. ಸದ್ಯ ಪೊಲೀಸರ ತನಿಖೆ ಪ್ರಗತಿಯಲ್ಲಿದೆ. ಈ ಹಂತದಲ್ಲಿ ಜಾಮೀನು ಸಿಗುವಂಥದ್ದು ಅಸಾಧ್ಯ ಅನ್ನುವಂಥದ್ರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಬೇಲ್ ಬಗ್ಗೆ ಈಗಲೇ ವಿಚಾರ ಮಾಡುವಂತಹ ಹಂತದಲ್ಲಿ ಅಥವಾ ಅದರ ಬಗ್ಗೆ ಯೋಚಿಸುವಂತಹ ಹಂತದಲ್ಲಿ ದರ್ಶನ್ ಆಗಲಿ ದರ್ಶನ ಕುಟುಂಬದವರಾಗಲಿ ಯಾರೂ ಕೂಡ ಇಲ್ಲ. ಅವ್ರಿಗೇನಿದ್ರು ಕೂಡ ದರ್ಶನ್ ಅವರು ಈಗ ಹೊರಗಡೆ ಬರಬೇಕು ಅಂತ ಹೇಳುವಂಥದ್ದು ಸದ್ಯದ ಆದ್ಯತೆಯಾಗಿ ಉಳ್ಕೊಂಡಂಗೆ ಕಾಣ್ತಾ ಇಲ್ಲ. ಬದಲಿಗೆ ಮನೆ ಊಟವನ್ನು ಕೊಡಿಸ್ಬೇಕು, ಮನೆ ಊಟಕ್ಕಾಗಿ ಅರ್ಜಿ ಹಾಕಿರುವಂಥದ್ದು ಇದೆಯಲ್ಲ ಅದರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ, ಇದರ ಬಗ್ಗೆನೇ ವಕೀಲರ ಜೊತೆಗೆ ಮಾತನಾಡಿ ಅಂತೇಳಿ ದರ್ಶನ್ ಕೂಡ ಹೇಳಿ ಕಳಿಸಿದ್ದಾರಂತೆ. ಇಲ್ಲಿ ದರ್ಶನ್ಗೆ ಸದ್ಯಕ್ಕೆ ಮನೆ ಊಟ ಸಿಗಬೇಕು ಅನ್ನೋಂಥದ್ದಷ್ಟೇ ಅವರ ಅನಿವಾರ್ಯತೆ ಆಗಿದೆ. ಯಾಕಂದರೆ ದರ್ಶನ್ ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿರುವಂತಹ ಜೈಲಲ್ಲಿರುವಂತಹ ಫುಡ್ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ. ಸಹಜವಾಗಿಯೇ ಮನೆ ಊಟ ತೆಗೆದುಕೊಳ್ಳೋದಕ್ಕೆ ವಿಚಾರಣಾಧೀನ ಖೈದಿಗಳಿಗೆ ಅವಕಾಶ ಇಲ್ಲ ಅಂತೇಳಿ ಅಲ್ಲ, ಅವಕಾಶ ಇದೆ. ಕಾನೂನಿನ ಪ್ರಕಾರ ಜೈಲ್ ಮ್ಯಾನ್ಯುವಲ್ ಪ್ರಕಾರವಾಗಿರುವಂತಹ ಅಂಶಗಳನ್ನು ನೋಡಿದಾಗ ವಿಚಾರಣಾಧೀನ ಖೈದಿಗಳಿಗೆ ಈ ರೀತಿಯಾಗಿ ಮನೆ ಊಟವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಆ ಮನೆ ಊಟವನ್ನು ಕೊಡಿಸುವಂತಹ ಸಂದರ್ಭದಲ್ಲೂ ಕೂಡ ಜೈಲು ಅಧಿಕಾರಿಗಳಿಗೆ ಒಂದಿಷ್ಟು ಕಂಡೀಷನ್ಸ್ ಇರುತ್ತವೆ ಅಥವಾ ಜೈಲು ಅಧಿಕಾರಿಗಳಿಗೆ ಒಂದಿಷ್ಟು ಪ್ರಾಬ್ಲಮ್ ಕೂಡ ಇದ್ದೇ ಇರುತ್ತೆ. ಅವುಗಳನ್ನು ಮೀರಿ ಅವರು ಮುಂದಕ್ಕೆ ಹೋಗಬೇಕಾಗುತ್ತೆ. ಈ ಕಾರಣಕ್ಕಾಗಿ ಈಗ ಕೋರ್ಟ್ನಲ್ಲಿ ಅರ್ಜಿ ಹಾಕಿರುವಂಥದ್ದು ದರ್ಶನ್. ಕೋರ್ಟ್ ಒಂದು ವೇಳೆ ಇಲ್ಲ ಕೊಡಿ ಅಂತ ಹೇಳಿದರೆ ಅನಿವಾರ್ಯವಾಗಿ ಕೊಡಲೇಬೇಕಾಗುತ್ತೆ. ಇನ್ನು ಒಂದು ಕಡೆಯಲ್ಲಿ ದರ್ಶನ್ ಭೇಟಿ ಆಗ್ತಾ ಇದ್ದಾರೆ ಅವರ ಕುಟುಂಬದವರಾದರೆ, ಇತ್ತ ಪವಿತ್ರ ಗೌಡರನ್ನ ಅವರ ಕುಟುಂಬದವರು ಭೇಟಿಯಾಗಿದ್ದಾರೆ. ಪವಿತ್ರ ತಾಯಿ ಶೋಭಾ ಹಾಗೂ ಪವಿತ್ರ ತಂದೆ ಪುಟ್ಟಣ್ಣ ಇಬ್ಬರು ಕೂಡ ಬಂದು ಭೇಟಿಯಾಗಿದ್ದಾರೆ. ಪವಿತ್ರ ಸಂಬಂಧಿಕರು ಬ್ಯಾಗ್ನಲ್ಲಿ ಬಟ್ಟೆ ಹಾಗೆಯೇ ಹಣ್ಣು ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಬಂದು ಪವಿತ್ರ ಗೌಡರನ್ನ ಭೇಟಿಯಾಗಿದ್ದಾರೆ. ಇವತ್ತು ಜೈಲಲ್ಲಿರುವಂತಹ ಪವಿತ್ರ ಗೌಡಗೆ ಅನಾರೋಗ್ಯ ಕೂಡ ಆಗಿದೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾಳಂತೆ ಪವಿತ್ರ ಗೌಡ, ನಿತ್ರಾಣದಿಂದ ಬಳಲ್ತಾ ಇದ್ದಾಳೆ ಜೈಲಿನಲ್ಲಿ. ಹೀಗಾಗಿ ಜೈಲಿನ ಆಸ್ಪತ್ರೆಯಲ್ಲಿನೇ ಆಕೆಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಜೈಲಲ್ಲಿರುವಂತಹ ಪವಿತ್ರ ಗೌಡಗೆ ಜೈಲಿನ ಆಸ್ಪತ್ರೆಯ ವಾರ್ಡ್ನಲ್ಲಿ ಆಕೆಯನ್ನು ಇರಿಸಿ ಅಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡು ಅನ್ನುವಂತಹ ಸಲಹೆಯನ್ನು ಹೆತ್ತವರು ನೀಡಿದ್ದಾರೆ. ಆದರೆ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡ ಅಂತ ಹೇಳಿದಾರಂತೆ. ಇವರು ಯೋಚನೆ ಮಾಡಿ ಆರೋಗ್ಯ ಹಾಳಾಗುವಂಥದ್ದಕ್ಕೆ ಆಗೋದಕ್ಕೆ ಮುಖ್ಯ ಕಾರಣ ನಮಗಿರುವಂತಹ ಮಾಹಿತಿಯ ಪ್ರಕಾರ, ಜೈಲಿನಿಂದ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ಕಂಪ್ಲೀಟ್ ಆಗಿ ಪವಿತ್ರ ಗೌಡಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಈ ಅವಾಯ್ಡ್ ಮಾಡ್ತಾ ಇರುವಂಥದ್ದನ್ನು ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಷ್ಟು ದಿವಸ ಸುಮಾರು 10 ವರ್ಷಗಳ ಕಾಲ ಇದು ಪವಿತ್ರ ಗೌಡನೇ ಹೇಳ್ಕೊಂಡಿರೋದು ನಮ್ಮಿಬ್ಬರ ಸಂಬಂಧಕ್ಕೆ 10 ವರ್ಷ ಅಂತೇಳಿ ಈ ವರ್ಷದ ಜನವರಿ ತಿಂಗಳಲ್ಲಿ ಹೇಳ್ಕೊಂಡಿದ್ರಲ್ಲ. 10 ವರ್ಷಗಳ ಕಾಲ ದರ್ಶನ್ ಜೊತೆಗೆ ಇಷ್ಟೆಲ್ಲ ಆಪ್ತತೆ ಇದ್ದಂಥ ಪವಿತ್ರ ಗೌಡ ಏಕಾಏಕಿ ದರ್ಶನಿಗೆ ತನ್ನನ್ನು ದೂರ ಮಾಡ್ತಾ ಇದ್ದಾನೆ ಅಂತ ಹೇಳುವಾಗ ಅದನ್ನು ಸಹಿಸಿಕೊಳ್ಳೋದು ಕಷ್ಟ ಇದೆ. ಬಹುಶಃ ಇದು ಕೂಡ ಅವರ ನಿತ್ರಾಣಕ್ಕೆ ಒಂದು ಕಾರಣ ಆಗಿರಬಹುದು. ಯಾಕಂದರೆ ತ್ರಾಣವಾಗಿ ನಿಲ್ಲಬೇಕಾಗಿದ್ದಂತಹ ದರ್ಶನೇ ಜೊತೆಯಾಗಿದ್ದಾಗ ನಿತ್ರಾಣ ಕಾಡುವಂಥದ್ದು ಸಹಜವಾಗಿ ಇದ್ದೇ ಇರುವಂತಹ ಸಮಸ್ಯೆ. ಇದು ಜೈಲಿನಲ್ಲಿರುವಂತಹ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ಇರುವಂತಹ ಅಪ್ಡೇಟ್ಸ್. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.